ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಆಗುತ್ತಿರುವ ಬೆನ್ನಲ್ಲೇ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕರಾವಳಿಯಲ್ಲಿರುವಂತಹ ಶಕ್ತಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ದೇವಸ್ಥಾನದ ಮುಖ್ಯ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ ಸರ್. ಈಗ ದೇವಿಯ ಸಾನ್ನಿಧ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆಯೂ ಸಹಿತ ಬಂದಿದ್ರು ಅಂತ ಸಹಿತ ಹೇಳಲಾಗ್ತಾ ಇದೆ. ಇವತ್ತು ಸಹಿತ ಬರ್ತಾ ಇದ್ದಾರೆ. ಏನು ಸರ್, ಈ ಹಿಂದೆ ಯಾವಾಗ ಬಂದಿದ್ರು ಮತ್ತು ದೇವಿಯ ವಿಶೇಷತೆ ಏನು? ಈಗ ಅವರು 5 ವರ್ಷದ ಹಿಂದೆ ಬಂದಿದ್ದರು. 5 ವರ್ಷಕ್ಕಿಂತ ಹಿಂದೆ ಅವ್ರ ಮನೆಯವರ, ಅವ್ರ ತಾಯಿಯವರ, ತಂಗಿಯವರೆಲ್ಲ ಬಂದಿದ್ದರು. ಮತ್ತು ಅವರ ಆಪ್ತರ ಎಲ್ಲ ಬಂದು ನಡ್ಕೊಳ್ತಾ ಇದ್ದಾರೆ ತಾಯಿಗೆ. ಇದ್ರ ಮೇಲಿಂದ ಅವರು ಎಲ್ಲವರು ಸಾಹೇಬರಿಗೆ ಹೇಳಿ ಸಾಹೇಬರಿಗೆ ಎಲ್ಲ ಬಂದು ಅದರ ಏನೇನು ಅದರ ಕಡೆಯಿಂದ ತಾಯಿ ಕಡೆಯಿಂದ ಇದಾಗಬೇಕು ಅದನ್ನೆಲ್ಲ ತಗೊಳ್ತಿದ್ದಾರೆ ಅವರು. ಆ ಥರ ಅಂದರೆ ಈ ಹಿಂದೆ 2019ರಲ್ಲಿ ಅವರು ತಿಹಾರ್ ಜೈಲಿಗೆಲ್ಲ ಹೋದಾಗ ಬಹಳಷ್ಟು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಕೋರಿಕೆಗಳನ್ನು ಇಟ್ಟಿದ್ರು. ಆ ಸಂದರ್ಭದಲ್ಲಿ ತಾಯಿ ಕೋರಿಕೆಯನ್ನು ಈಡೇರಿಸಿದಾಳೆ ಅಂತ ಹೇಳಲಾಗ್ತಾ ಇದೆ. ಅದು ಆ ಸಂದರ್ಭದಲ್ಲಿ ಪೂಜೆ ಎಲ್ಲ ಮಾಡಿದ್ರು, ಯಾರ್ಯಾರು ಬಂದಿದ್ರು, ಏನೆಲ್ಲ ಆಗಿತ್ತು ಸರ್ ಆವಾಗ ಅವರ ಆಪ್ತರು ಬಂದು ಕೇಳಿದರು. ಮತ್ತು ಅವ್ರಿಗೆ ಸಂಬಂಧಪಟ್ಟಂಥವರೆಲ್ಲ ಕೇಳಿದರು ಅವರಿಗೆ. ಅವಾಗ ತಾಯಿ ಪ್ರಸಾದ ಕೊಟ್ಟಿತ್ತು ಮತ್ತು ಮಾತು ಹೇಳಿದ್ದಲ್ಲ ಏನಂದೇಳಿ ನಮ್ಗದು ಏನು ಸೂಚನೆ ಆಗ್ತದೆ ಅದನ್ನೆಲ್ಲ ಹೇಳಿದ್ವಿ ಅವರಿಗೆ. ಅದೇ ಪ್ರಕಾರವಾಗಿ ಅವರಿಗೆ ಆ ಕೆಲಸಗಳೆಲ್ಲ ಆಗಿದೆ. ಹಾಗೆ ಅವ್ರಿಗೆ ಅದಾದಮೇಲೆ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇದೆ. ಅದಕ್ಕಾಗಿ ಅವರು ಬಂದು ಇದು ಮಾಡ್ತಿದ್ದಾರೆ. ಇವಾಗ ಏನಕ್ಕೆ ಬರ್ತಾರೋ ಗೊತ್ತಿಲ್ಲ, ಯಾವ ವಿಷಯ ಕೇಳಲಿಕ್ಕೆ ಏನಂತೇಳಿ. ಆದರೂ ಸ್ವಲ್ಪ ಸೀಕ್ರೆಟ್ ಹೇಳಲಿಕ್ಕೆ ಆಗೋದಿಲ್ಲ ಅವ್ರೇನು ಕೇಳ್ತಾರೆ ಅಂತೇಳಿ. ಅವ್ರೇನು ಕೇಳ್ತಾರೆ ಅದನ್ನು ಮಾಡಿಸ್ಕೊಡ್ತೇವೆ ನಾವು. ಹಾಗೆ ಸರ್, ಈ ಜಗದೀಶ್ವರಿ ತಾಯಿ ವಿಶೇಷತೆ ಏನು ಸರ್? ಯಾಕಂದರೆ ಪ್ರತಿಯೊಂದು ದೇವಸ್ಥಾನದ ಒಂದೊಂದು ವಿಶೇಷತೆ ಇರುತ್ತೆ. ಅದರಲ್ಲಿ ಈ ಶಕ್ತಿ ದೇವಿ ಅಂತಲೇ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ದೇವಿಗೆ ಇಷ್ಟಾರ್ಥ ಸಿದ್ಧಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ದೇವಿ ತನ್ನ ಮುನ್ಸೂಚನೆಯನ್ನು ಕೊಡ್ತಾಳೆ ಅಂತ ಈ ತಾಯಿ ಹತ್ರ ಪ್ರಶ್ನೆ, ಈ ತಾಯಿ ಹತ್ರ ಯಾರಾದರೂ ನಡ್ಕೊಳ್ಳೋರಿದ್ರೆ ಅವರ ಹೇಗೆ, ಅವ್ರ ಮನಸ್ಸು ಹೇಗೆ, ಅವರಿಗೆ ಹಿಂದಿನ ಜನ್ಮಾಂತರದ ಸಂಬಂಧ ಇದೆಯೋ ಹೇಗೆ, ಆ ಥರದ ಮೇಲಿಂದ ನಡ್ಕೊಳ್ತಿದ್ದಾರೆ. ಈಗ ಒಂದು 200 ಮನೆಯವರು ನಡ್ಕೊಳ್ತಿದ್ದಾರೆ. ಆದರೆ ಈ ತಾಯಿ ಹರಕೆ ತಗೊಳ್ಳೋದು, ದೇಣಿಗೆ ತಗೊಳ್ಳುವಂಥದ್ದು ಮತ್ತು ಏನೋ ಒಂದು ಇದನ್ನು ಅಪೇಕ್ಷೆ ಮಾಡುವಂಥದ್ದಿಲ್ಲ. ಪರಿಮಳ ಬರುವಂಥ ಹೂವು ಅಲಂಕಾರ ಅಷ್ಟೇ. ಮತ್ತು ಅದು ಯಾವುದೇ ಒಂದು ಎಲ್ಲ ದೇವಸ್ಥಾನ ಥರ ಅಲ್ಲ. ಇವತ್ತೇನೋ ಒಂದು ಪ್ರಸಾದ ಕೊಡ್ತಾ ಈಗ ಆಯಿತು ಆಗಲಿಲ್ಲ, ಏನೋ ಒಂದು ದರ್ಶನದಲ್ಲಿ ಹೇಳ್ತು ಆಯಿತು ಆಗಲಿಲ್ಲ ಅನ್ನುವಂಥದ್ದಿಲ್ಲ. ಇಲ್ಲಿ ಏನು ಅವ್ರಿಗೆ ಬರೆದಿಟ್ಟು, ಅರ್ಜಿ ಬರೆದಿಟ್ಟು ಕೇಳಬೇಕು ಪ್ರಶ್ನೆ. ಅದನ್ನು ಅವರೇ ಡೇಟ್ ಹಾಕಿ ಕೇಳಲಿ ಅಥವಾ ಹಾಗೆ ಕೇಳಲಿ ಅಥವಾ ಅವರು ಏನು ಇಷ್ಟ ಅರ್ಥ ಇದೆ ಅದನ್ನು ಕೇಳ್ತಾರೆ. ಆದರೆ ಆಗ್ತದೆ ಹೇಳ್ತದೆ, ಆಗದೆ ಆಗೋದಿಲ್ಲ ಹೇಳ್ತದೆ, ಹೇಳಿಬಿಡ್ತದೆ. ಅದ್ರ ಬಗ್ಗೆ ಮತ್ತೆ ಮಾತಿಲ್ಲ. ಬಲಗಡೆ ಮತ್ತು ಎಡಗಡೆ ಪ್ರಸಾದನೂ ಆಗ್ತದೆ ಹಾಗೆ ಅದೇ ಪ್ರಕಾರ. ಮತ್ತು ತಾ ಮಾಡೋದಾದ್ರೂ ಆ ಥರ ಪ್ರಸಾದಗಳಾಗ್ತದೆ ವಿಗ್ರಹದಲ್ಲಿ. ಅದರ ಮೇಲೆ ಅಂದರೆ ಬಲಗಡೆ ಪ್ರಸಾದ ಕೊಟ್ಟರೆ ಆಗುತ್ತೆ, ಎಡಗಡೆ ಪ್ರಸಾದ ಕೊಟ್ಟರೆ ಆಗಲ್ಲ, ಈ ಥರ ಏನಿದೆ? ಇದೆ ಆ ಥರ ಇದೆ. ಆ ಥರ ಅದು ಅವರಿಗೆ ಗೊತ್ತು, ಅವ್ರು ಯಾವ ರೀತಿ ಕೇಳಬೇಕು ಅಂತಾರೆ ಆ ರೀತಿ. ಅಥವಾ ನನ್ನ ಹತ್ರ ಮಾತಾಡಿ ದೇವ್ರ ಹತ್ರ ಕೇಳಿ ಹೇಳಿ ಅಂದ್ರೂ ಹೇಳಿದ್ರು ಅದೇ ಥರ ಪ್ರಸಾದನೂ ಕೊಡ್ತಾರೆ ದೇವರು. 2-3 ಥರ ಆಗ್ತದೆ, 2-3 ಥರನೂ ಕೇಳ್ಬೋದು ಅವರು. ಏನು ದೇವ್ರು ನನ್ನ ಹತ್ರ ಏನು ಸೂಚನೆ ಬರ್ತಿದೆ ಅದನ್ನು ಕೇಳ್ಬೋದಾ, ಅದೇ ಥರನೇ ಮತ್ತು ಪ್ರಶ್ನೆಯಲ್ಲೂ ಕೇಳ್ಬೋದಾ, ಅದೇ ಥರ ಮತ್ತು ಅವರೇ ಕೇಳ್ಕೊಳ್ಬೋದು. ಆ ಥರ 2-3 ಥರ ಕೇಳ್ಕೊಳ್ಬೋದು ಅವರೇ. ಅಂದರೆ ದೇವಿ ಯಾವ ರೀತಿಯಾಗಿ ಮುನ್ಸೂಚನೆ ಯಾವೆಲ್ಲ ರೀತಿಯಾಗಿ ಕೊಡ್ತಾರೆ? ಅಂದರೆ ಹೂ ಕೊಡೋದ್ರ ಮೂಲಕ ಪ್ರಸಾದ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮುನ್ಸೂಚನೆ ಕೊಡ್ತಾರೆ ದೇವಿ? ಅದು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ಈಗೇನು ಎಲ್ಲ ದೇವಸ್ಥಾನದಲ್ಲೂ ಏನಿದೆ ನಾನು ತಿಳಿದಂಥ ಮಟ್ಟಿಗೆ ಆ ಥರ ಏನು ಇಲ್ಲಿಲ್ಲ. ಇಲ್ಲಿ ನಡೆಯುವಂಥದ್ದು ಬೇರೆ ದೇವಸ್ಥಾನದಲ್ಲಿಲ್ಲ. ಅದೇ ಒಂದು ವಿಶೇಷತೆ. ಮತ್ತು ಅದರ ಹತ್ರ ಕೇಳಬೇಕು, ತಾಯಿ ಹತ್ರ ಕೇಳಬೇಕು ಅಂದರೆ ಎಲ್ಲೋ ಒಂದು ಯಾವ ದೇವ್ರ ಹತ್ರನೂ ಆಗಲಿಲ್ಲ, ಅಥವಾ ಈಗ ಒಂದು ಮನುಷ್ಯರಿಗೆ ಬದುಕಲಿಕ್ಕೆ ಅನಾರೋಗ್ಯದ ಸಮಸ್ಯೆ ಇದೆ, ಅಥವಾ ಮತ್ತು ಏನೋ ಒಂದು ಇನ್ನೇನು ಮನಸ್ಸು ಹತ್ರ ಆಗೋದಿಲ್ಲ ತನ್ನ ಹತ್ರ ಅಂದು ಅಷ್ಟು ಸೋತೋಗ್ಬಿಟ್ಟಿದೆ ಒಂದು ವಿಷಯಕ್ಕೆ, ಯಾವುದೋ ಒಂದು ವಿಷಯಕ್ಕೆ ಅಂದಾವಾಗಲೇ ಅದನ್ನು ಮಾತಾಡಿಸ್ಬೇಕು. ಅಥವಾ ಪ್ರಕೃತಿ ವಿಕೋಪ ಆದರೆ, ಅಥವಾ ಏನೋ ಈ ಥರ ಇನ್ನೇನು ಆಗೋದಿಲ್ಲ ಅಂದರು, ಅದು ಯುದ್ಧ ಆದರೆ ಅಥವಾ ಯಾವುದೋ ಕಾಯಿಲೆಗಳು ಬಂದರೆ ಆವಾಗ ಕೇಳಬೇಕು ದೇವಿ ಹತ್ರ. ಅಂಥ ವಿಷಯಕ್ಕೆ ತನ್ನನ್ನು ಮಾತಾಡಿಸ್ಬೇಕು ಅಂತೇಳಿದೆ. ಎಲ್ಲ ವಿಷಯಕ್ಕೂ ಎಲ್ಲ ದೇವಸ್ಥಾನದಲ್ಲಿ ಮಾತಾಡ್ದಂಗೆ ಮಾತಾಡಿಸುವಂಥದ್ದೆಲ್ಲ ಅಲ್ಲ. ಅಷ್ಟು ಉಗ್ರಶಕ್ತಿ ದೇವಿ. ಏನು ಎಷ್ಟು ಒಳ್ಳೇದಿದೆಯೋ ಅಷ್ಟು ಕೆಟ್ಟದ್ದು ಇದೆ ದೇವಿಯಿಂದ. ಕೆಟ್ಟದಂದರೆ ಏನು, ಅಷ್ಟು ಕೋಪ ಬಂದುಬಿಡ್ತದೆ. ಕೋಪ ಬಂದಾದರೆ ಅಲ್ಲಿ ಗರ್ಭಗುಡಿ ಒಳಗಲ್ಲ ದೇವಸ್ಥಾನ ಇಲ್ಲೇ. ಅದಕ್ಕೆ ಈ ಸಲ ನಾನು ನೋಡಿ ಇಲ್ಲಿಂದ ಯಾರಿಗೂ ತಗೊಳ್ಳೋದಿಲ್ಲ ಪಬ್ಲಿಕ್ಕಿಗೆ. ಈಗ ಯಾವುದೇ ಸೆಕ್ಯೂರಿಟಿಗಾಗಲಿ ಯಾರಿಗೂ ತಗೊಳ್ಬಾರ್ದು ಹೇಳೋದೇ ನಾನು ಸಾಹೇಬರಿಗೂ ತಿಳಿಸಿದ್ದೀನಿ. ಸಾಹೇಬರು ಅದೇ ಥರ ಮಾಡು ಅಂತೇಳಿ ಹೇಳಿದ್ದಾರೆ. ನನಗೆ ಶಕ್ತಿ ಇದ್ದಷ್ಟು ಮಟ್ಟಿಗೆ ಅಷ್ಟು ಮಾಡಿದ್ದೀನಿ ಸರ್. ಅಷ್ಟೇ, ಇದನ್ನು ಯಾರು ಮಾಡಲಿಕ್ಕೆ ಹೇಳ್ದಂಥದ್ದನ್ನಲ್ಲ. ಅವರು ಬರ್ತಾರೆ, ನಾನು ಸ್ವಇಚ್ಛೆಯಿಂದ ಮಾಡಿದ್ದೀನಿ.